ಹಲೋ ಗಾಯ್ಸ್, ಈ ವಿಡಿಯೋದಲ್ಲಿ ನಾವು 3D ವರ್ಕ್ನ ಹೇಗೆ ಮಾಡೋದು ಅನ್ನೋದು ನೋಡ್ತಾ ಇದ್ದೀವಿ. ಫಸ್ಟು ನಾನಿಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ನ ತಗೊಂಡಿದ್ದೀನಿ. ವಿಸಿಟಿಂಗ್ ಕಾರ್ಡಲ್ಲಿ ಒಂದು ಲೀಫ್ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ. ಲೀಫೇ ಡ್ರಾ ಮಾಡಬೇಕಂತ ಏನಿಲ್ಲ, ನಿಮಗೆ ಯಾವ ಡಿಸೈನ್ ಇಷ್ಟ ಇದೆ, ಯಾವ ಡಿಸೈನ್ 3D ವರ್ಕ್ ಮಾಡಬೇಕು ಅಂತಿದ್ದೀರಾ ಆ ಡಿಸೈನ್ ಡ್ರಾ ಮಾಡಿದ್ರೂ ಆಗುತ್ತೆ. ಸೊ ನಾನಿಲ್ಲಿ ಲೀಫ್ ಡಿಸೈನ್ನ ಡ್ರಾ ಮಾಡ್ತಾ ಇದ್ದೀನಿ. ನಿಮಗೆ ಫ್ರೀ ಹ್ಯಾಂಡಲ್ಲಿ ಡ್ರಾ ಮಾಡೋಕ್ಕಾಗಲ್ಲ ಅಂತ ಅಂದರೆ ನಾನು ತೋರಿಸ್ಕೊಟ್ಟ ಹಾಗೆ ಪೇಪರಲ್ಲಿ ಫಸ್ಟು ಡ್ರಾ ಮಾಡಿಕೊಂಡು ಆಮೇಲೆ ಅದು ಕಟ್ ಮಾಡಿಕೊಂಡು ಯಾವುದಾದ್ರೂ ಈ ಥರ ರಫ್ ಇರೋ ಪೀಸಲ್ಲಿ ಶೇಪ್ನ ಕಟ್ ಮಾಡ್ಕೊಳ್ಳಿ, ಆವಾಗ ಈಸಿ ಆಗುತ್ತೆ. ಕಟ್ ಮಾಡಿ ಆದಮೇಲೆ ಅದನ್ನು ನಿಮಗೆ ಪಾಪ್ಲಿನ್ ಕ್ಲಾತ್ ಏನು ಕೊಟ್ಟಿದ್ದೀನಿ ಅದ್ರ ಮೇಲೆ ಇಟ್ಟು ಮಾರ್ಕ್ ಮಾಡ್ಕೋತಾ ಬನ್ನಿ. ನಾನಿಲ್ಲಿ 10 to 11 ಲೀಫ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡಿ ಆದಮೇಲೆ ಎಲ್ಲ ಲೀಫ್ಗೂ ಔಟ್ಲೈನ್ 2 ಲೈನ್ ಔಟ್ಲೈನ್ ಕೊಡ್ತಾ ಇದ್ದೀನಿ ಝರಿ ಥ್ರೆಡ್ಡಲ್ಲಿ. ಲೈನ್ ಝರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಟ ಮೇಲೆ ನಾನು ಈ ಥರ ಕುಂದನ್ಸ್ನ ಅಂಟಿಸ್ಕೊತಾ ಇದ್ದೀನಿ. ಕೆಳಗಡೆ ಲೀಫ್ ಶೇಪ್ ಕೆಳಗಡೆ ಏನು ರೌಂಡ್ ಶೇಪ್ ಬಂದಿದೆ ಅದರಿಂದ ಸ್ವಲ್ಪ ಮೇಲೆ ಅಂಟಿಸ್ತೀನಿ, ಯಾಕಂದರೆ ಬೀಡ್ ಸುತ್ತ ನಾನು ಶುಗರ್ ಬೀಡಲ್ಲಿ ಔಟ್ಲೈನ್ ಕೊಡಬೇಕು. ಸೊ ನಮಗೆ ಡಿಸ್ಟೆನ್ಸ್ ಎಷ್ಟು ಬೇಕು ನೋಡಿಕೊಂಡು ಅದನ್ನು ಅಂಟಿಸ್ಕೋಬೇಕು. ಅಂಟಿಸ್ಕೊಂಡಾದಮೇಲೆ ಸೇಮ್ ಲೀಫ್ ಶೇಪ್ ಏನು ಕುಂದನ್ ಸ್ಟೋನ್ ಇತ್ತು ಅದ್ರ ಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಫಿಲ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಅದು ಎಂಬೋಸ್ಡ್ ವರ್ಕ್ ಥರ ಕಾಣಿಸುತ್ತೆ. ಈ ಥರ ಮೇಲ್ಗಡೆ ಸಿಲ್ಕ್ ಥ್ರೆಡ್ಡಲ್ಲಿ ಫಿಲ್ ಮಾಡಿ ಆದಮೇಲೆ ನಾವು ಯಾವ ಕಲರ್ ಕಟ್ ಬೀಡನ್ನ ಚೂಸ್ ಮಾಡ್ತೀವಿ ಆ ಕಲರ್ ಸಿಲ್ಕ್ ಥ್ರೆಡ್ಡೇ ನಾನು ಇದ್ರ ಮೇಲೆ ಫಿಲ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಬೇರೆ ಬೇರೆ ಕಲರ್ ಕಟ್ ಬೀಡ್ ಇಲ್ಲ ಅಂತ ಅಂದರೆ ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಹತ್ರ ಯಾವ ಕಲರ್ ಕಟ್ ಬೀಡ್ ಅಥವಾ ಶುಗರ್ ಬೀಡ್ ಇದೆ ಆ ಕಲರ್ ಸಿಲ್ಕ್ ಥ್ರೆಡ್ಡಲ್ಲೇ ನೀವು ವರ್ಕ್ ಮಾಡ್ಬೋದು. ಸೇಮ್ ಡಿಸೈನ್ನೇ ಮಾಡಬೇಕಂತೇನಿಲ್ಲ, ನಿಮ್ಮ ಚಾಯ್ಸ್ ಏನಿದೆ ಆ ಡಿಸೈನ್ ಮಾಡಿದ್ರೂ ಆಗುತ್ತೆ. ಹಾಕಿದ್ಮೇಲೆ ಔಟ್ಲೈನನ್ನು ಶುಗರ್ ಬೀಡಲ್ಲಿ ಕೊಡ್ತಾ ಇದ್ದೀನಿ. ಎಲ್ಲದಕ್ಕೂ ಔಟ್ಲೈನ್ ಶುಗರ್ ಬೀಡಲ್ಲಿ ಫಸ್ಟು ಕೊಟ್ಕೋಬೇಕು. ಶುಗರ್ ಬೀಡಲ್ಲಿ ಔಟ್ಲೈನ್ ಕೊಟ್ಟಾದಮೇಲೆ ನಾನು ಲೀಫ್ ಒಳಗಡೆ ಎಡ್ಜಸ್ಸಲ್ಲಿ ಎಂಬೋಸ್ಡ್ ವರ್ಕ್ನ ಮಾಡ್ತಾ ಇದ್ದೀನಿ. ಸೊ ಆ ಎಂಬೋಸ್ಡ್ ವರ್ಕ್ನ ಮಾಡೋಕ್ಕೆ ನಕ್ಷಿ, ಜರ್ದೋಸಿಯಲ್ಲಿ ನಕ್ಷಿ ಅಂತ ಏನು ಕರಿತೀವಿ ನಾವು, ಅದರಲ್ಲಿ ನಾನು ಲೈನ್ನ ಹಾಕೋತಾ ಇದ್ದೀನಿ. ಕಾರ್ಡ್ ಬದಲು ನಾನಿಲ್ಲಿ ನಕ್ಷಿನ ತಗೋತಾ ಇದ್ದೀನಿ. ಇದಾದಮೇಲೆ 2 ಕಟ್ ಬೀಡ್ಸ್ ಅಷ್ಟೇ, ಎರಡೆರಡೇ ಕಟ್ ಬೀಡನ್ನ ಯೂಸ್ ಮಾಡಿ ನಾನು ಸಿಲ್ಕ್ ಥ್ರೆಡ್ ಏನು ಹಾಕಿದ್ದೀನಿ ಅದೇ ಕಲರ್ ಕಟ್ ಬೀಡನ್ನ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ನೀವು ನೋಡಿದ್ರಿ ಎಂಬೋಸ್ಡ್ ಲೋಡಿಂಗ್ ಅಂತ ಏನು ನಾನು ತೋರಿಸಿದ್ದೆ, ಸೇಮ್ ಅದೇ ಥರ 2 ಕಟ್ ಬೀಡ್ಸ್ನ ಯೂಸ್ ಮಾಡಿ ಇಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ.